ಗೋಣಿ ಚೀಲ ಸಮವಸ್ತ್ರ ಧರಿಸಿ ಮತ್ತೆ ಸಂತೆ ವ್ಯಾಪಾರಸ್ಥರಿಂದ ಪ್ರತಿಭಟನಾ. ಕೆಆರ್ಪುರ ಜಿಬಿಎ ಕಚೇರಿ ಮುಂದೆ ಕುಳಿತು ಪ್ರತಿಭಟನೆ. ಸಂತೆ ಗುತ್ತಿಗೆ ಪಡೆದವರಿಂದ ರಸ್ತೆ ಬದಿ ಅಕ್ರಮವಾಗಿ ಹಪ್ತ ವಸೂಲಾತಿಯಂತ ಆರೋಪ. ಅಖಿಲ ಕರ್ನಾಟಕ ರೈತರು ಮತ್ತು ವ್ಯಾಪಾರಿಗಳ ಒಕ್ಕೂಟ ಸದಸ್ಯರಿಂದ ಮೌನ ಪ್ರತಿಭಟನೆ. ಈ ಹಿಂದೆ ಇಲ್ಲಿನ ಸಮಸ್ಯೆಗೆ ಫುಲ್ ಸ್ಟಾಪ್ ನೀಡಲು ಜಿಬಿಎ ವತಿಯಿಂದ ಗಡಿ ಗುರುತಿಸ್ತಾ ಇದ್ರು. ಆದ್ರೂ ಕೂಡ ನಿಯಮ ಮೀರಿ ಹಣ ವಸೂಲಾತಿಗೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೋಣಿ ಚೀಲ ಸಮವಸ್ತ್ರವನ್ನ ಧರಿಸಿ ಕೆಆರ್ಪುರ ಜಿಬಿಎ ಕಚೇರಿಗೆ ಬಂದಿರುವಂತಹ ವ್ಯಾಪಾರಸ್ಥರು ಜಿಬಿಎ ಹಾಗೂ ಕೆಆರ್ಪುರ ಪೊಲೀಸರಿಗೆ ಪತ್ರ ನೀಡಿ ನಂತರ ಜಾಥಾ ಮುಂದುವರೆಸಿದ್ದಾರೆ. 10 ಜನ ಸದಸ್ಯರಿಂದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಭೇಟಿ. ಅಕ್ರಮ ಹಣ ವಸೂಲಾತಿ ಮಾಡಿದರೆ ಕ್ರಮ ಕೈಗೊಳ್ಳುತ್ತೀನಿ ಅಂತ ಹೇಳಿದ ಅಧಿಕಾರಿಗಳು ಈತ ಸಾಕ್ಷಿ ನೀಡಿದ್ರು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಆಕ್ರೋಶ. ಜಿಬಿಎ ನಿಯಮಾವಳಿ ಉಲ್ಲಂಘನೆ ಮಾಡಿ ವ್ಯಾಪಾರಸ್ಥರಿಂದ ಹಣ ವಸೂಲಿ. ಸಂತೆ ಮಾರುಕಟ್ಟೆಯಲ್ಲಿ ಎಲ್ಲೂ ದರಪಟ್ಟಿ ನಿಗದಿ ಆಗಿಲ್ಲ, ಒಂದು ರಸೀದಿಯಾಗಿ ನೀಡ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಒಂದು ಕೆಆರ್ಪುರ ಪೊಲೀಸರೇ ಅಕ್ರಮ ಮಾಡ್ತಾ ಇರುವವರಿಗೆ ಸಾಥ್ ನೀಡುತ್ತಿದ್ದಾರೆ ಅಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇಲ್ಲ